ಶಾಸಕ ಮುನಿರತ್ನ ಅವಾಚ್ಯವಾಗಿ ನಿಂದಿಸಿದ್ದಾರೆ ಅಂತ ಗುತ್ತಿಗೆದಾರ ಚೆಲುವರಾಜು ಆರೋಪಿಸಿದ್ದಾರೆ. ಲಕ್ಷ್ಮೀದೇವಿ ನಗರ ವಾರ್ಡ್ನಲ್ಲಿ ಕಸ ಸಂಗ್ರಹ ಗುತ್ತಿಗೆ ವಿಚಾರಕ್ಕೆ ಮುನಿರತ್ನ ಲಂಚ ಕೇಳಿದ್ದು ಹಣ ಕೊಡದಿದ್ದಕ್ಕೆ ಕೆಟ್ಟ ಭಾಷೆ ಬಳಸಿ ನಿಂದಿಸಿದ್ದಾರೆ. ಇಬ್ಬರ ಆಡಿಯೋ ವೈರಲ್ ಆಗಿದ್ದು ಇದನ್ನ ಕೇಳಿಸಿಕೊಳ್ಳಲಾಗದಷ್ಟು ಕೆಟ್ಟದಾಗಿದೆ. ಸದ್ಯ ಶಾಸಕರ ವಿರುದ್ಧ ಪೊಲೀಸ್ ಕಮಿಷನರ್ ದಯಾನಂದ್ಗೆ ಬಿಬಿಎಂಪಿ ಗುತ್ತಿಗೆದಾರ ಚೆಲುವರಾಜು ದೂರು ನೀಡಿದ್ದಾರೆ. OFC ಕೇಬಲ್ ಹಾಕೋದಕ್ಕೆ ಅಧಿಕಾರಿ ಲಕ್ಷ ಡಿಮ್ಯಾಂಡ್ ಇಟ್ಟಿದ್ದಾರೆ. ಕಾಂಟ್ರಾಕ್ಟರ್ ಬಳಿ ಹಾರೋಹಳ್ಳಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಶ್ವೇತಾಬಾಯಿ 4 ಲಕ್ಷ ಲಂಚಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರೆ. MLA ಶಿವಣ್ಣ ಕೂಡ ದುಡ್ಡು ತಿಂದಿದ್ರು ಎಂದಿರುವ ಲಂಚಾವತಾರದ ವಿಡಿಯೋ ವೈರಲ್ ಆಗಿದೆ. ಕಳಪೆ ಕಾಮಗಾರಿ ಕುರಿತಂತೆ ಸಾರ್ವಜನಿಕರಿಂದ ಬಂದ ದೂರು ಹಿನ್ನೆಲೆ ಲೋಕಾಯುಕ್ತ ಹಾಗೂ ಉಪಲೋಕಾಯುಕ್ತ ನ್ಯಾಯಮೂರ್ತಿಗಳು ಜಕ್ಕೂರು, ಗೊಟ್ಟಿಗೆರೆ ಮತ್ತು ನಾಗರಭಾವಿ ಕೆರೆಗಳ ಕಾಮಗಾರಿ ಪರಿಶೀಲಿಸಿದ್ರು. ಪಾಲಿಕೆ ಬಳಿ ಸಾಕಷ್ಟು ದುಡ್ಡಿದೆ, ಅಭಿವೃದ್ಧಿ ಮಾಡಿ ಅಂತ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು. ಸಿಲಿಕಾನ್ ಸಿಟಿಯಲ್ಲಿ ವಿಂಟೇಜ್ ಕಾರುಗಳ ಪ್ರದರ್ಶನ ಆಯೋಜಿಸಲಾಗಿದೆ. 10ಕ್ಕೂ ಹೆಚ್ಚು ಬಗೆಯ ವಿಂಟೇಜ್ ಕಾರ್ಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ. ಅರಮನೆ ಮೈದಾನದ ತ್ರಿಪುರವಾಸಿನಿಯಲ್ಲಿ ಪ್ರದರ್ಶನ ಏರ್ಪಡಿಸಲಾಗಿದೆ. ಪ್ರದರ್ಶನದಲ್ಲಿ ರಾಜ್ಯದ ಮೊದಲ ಸರ್ಕಾರಿ ವಾಹನವನ್ನು ಪ್ರದರ್ಶನಕ್ಕೆ ಇಡಲಾಗಿದೆ. ಇದೇ ಕಾರ್ನಲ್ಲಿ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರು ಓಡಾಡಿರುವುದು ವಿಶೇಷವಾಗಿದೆ.